ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಮತ್ತೆ ಹಿನ್ನಡೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ರೇಣುಕಾಸ್ವಾಮಿ ತಾಯಿ ಕೊಟ್ಟಂತಹ ವ್ಯತಿರಿಕ್ತ ಹೇಳಿಕೆ ಹೊಸ ಸಂಕಷ್ಟವನ್ನು ತಂದಿಟ್ಟಿತ್ತು. ಈಗ ಅದೇ ವಿಚಾರವನ್ನು ಇಟ್ಕೊಂಡು ಕೋರ್ಟ್ಗೂ ಕೂಡ ಪ್ರಾಸಿಕ್ಯೂಷನ್ ಮನವಿಯನ್ನು ಮಾಡಿಕೊಂಡಿತ್ತು. ಈಗ ಆ ವಿಚಾರದಲ್ಲಿ ಆದೇಶ ಪ್ರಕಟವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ವಕೀಲರ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿರುವಂತಹದ್ದು. ದ್ವಂದ್ವ ಹೇಳಿಕೆ ನೀಡಿದ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ನ್ಯಾಯಾಲಯಕ್ಕೆ SPP ಮನವಿಯನ್ನು ಮಾಡಿಕೊಂಡಿದ್ರು. ಸರ್ಕಾರಿ ವಕೀಲರ ಮನವಿಯನ್ನ ಕೋರ್ಟ್ ತಿರಸ್ಕರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಸ್ಟೆಲ್ ವಿಟ್ನೆಸ್ ಅಂತ ಹೇಳಿ ಪರಿಗಣಿಸೋದಕ್ಕಾಗಲ್ಲ ಅಂಥೇಳಿ ಕೋರ್ಟ್ ಹೇಳಿದೆ. ಪ್ರಾಸಿಕ್ಯೂಷನ್ ಮನವಿಯನ್ನ ನ್ಯಾಯಾಲಯ ತಿರಸ್ಕರಿಸಿರೋದು ಸಹಜವಾಗಿಯೇ ಈ ತನಿಖೆಯ ಮೇಲೆ ಮತ್ತಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಟ್ರಯಲ್ ಆರಂಭ ಆಗಿದೆ. ಕೋರ್ಟ್ ಸೂಚನೆಯ ಮೇರೆಗೆ ನೋಟಿಸ್ ಅನ್ನು ಕೊಟ್ಟು ರೇಣುಕಾಸ್ವಾಮಿ ತಂದೆ ಮತ್ತು ತಾಯಿಯನ್ನ ಕಟಕಟೆಗೆ ಕರೆಯಿಸಲಾಗಿತ್ತು. ಪಾಟಿ ಸವಾಲನ್ನು ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಮುಂದೆ ಕೊಟ್ಟಂತಹ ಹೇಳಿಕೆಗೂ ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಹೇಳಿಕೆಗೂ ವ್ಯತಿರಿಕ್ತವಾದಂತಹ ಬದಲಾವಣೆ ಆಗಿದ್ದು ಗೊತ್ತಾಗಿತ್ತು. ಈ ವ್ಯತಿರಿಕ್ತ ಹೇಳಿಕೆಯನ್ನ ಇಟ್ಕೊಂಡು ಪ್ರಾಸಿಕ್ಯೂಷನ್ ನ್ಯಾಯಾಲಯದ ಮೆಟ್ಟಿಲನ್ನು ಏರಿತ್ತು. ರತ್ನಪ್ರಭಾ ಅವರು ಕೊಟ್ಟಂತಹ ಹೇಳಿಕೆಯಲ್ಲಿ ಗೊಂದಲ ಇದೆ. ಹಾಗಾಗಿ ಈ ಹೇಳಿಕೆಯನ್ನ ಹಾಸ್ಟೆಲ್ ವಿಟ್ನೆಸ್ ಅಂಥೇಳಿ ಪರಿಗಣಿಸಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿತ್ತು. ಬಟ್ ಆ ಮನವಿಯನ್ನ ಈಗ ಕೋರ್ಟ್ ತಿರಸ್ಕರಿಸಿರುವಂತಹದ್ದು. ವ್ಯತಿರಿಕ್ತ ಹೇಳಿಕೆಯನ್ನು ಕೊಟ್ಟಿದ್ರು. ಸಹಜವಾಗಿಯೇ ಇದು ಅಚ್ಚರಿಗೂ ಕೂಡ ಕಾರಣವಾಗಿತ್ತು. ಹಾಗಾಗಿ ರತ್ನಪ್ರಭಾ ಅವರನ್ನ ಮತ್ತೊಮ್ಮೆ ಕಟಕಟೆಗೆ ಕರೆಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರೇ ಪ್ರಶ್ನೆಯನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನನ್ನು ಮಾಡಿಕೊಂಡಿದ್ರು. ಅದಕ್ಕೆ ಕೋರ್ಟ್ನ ಪರ್ಮಿಷನ್ ಬೇಕಾಗಿತ್ತು, ನ್ಯಾಯಾಧೀಶರ ಸಮ್ಮತಿ ಬೇಕಾಗಿತ್ತು. ಹಾಗಾಗಿ ಕೋರ್ಟ್ಗೂ ಅಪೀಲ್ ಮಾಡಿದ್ರು. ಈಗ ಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಪ್ರಕಟಿಸಿದೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿಕೊಂಡಂತಹ ಮನವಿಗೆ ಈಗ ಕೋರ್ಟ್ ಅವಕಾಶವನ್ನು ಕೊಟ್ಟಿಲ್ಲ. ಅವರ ಮನವಿಯನ್ನು ತಿರಸ್ಕರಿಸಿರುವಂಥದ್ದು. ಹಾಗಾಗಿ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹದ್ದು. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಬಳಸ್ತಾ ಇದ್ದಂತಹ ಮೊಬೈಲ್ ಸೇರಿದಂತೆ ಹಲವು ವಿಚಾರಗಳನ್ನು ಕಟಕಟೆಯಲ್ಲಿದ್ದಂತಹ ರತ್ನಪ್ರಭಾ ಅವರಿಗೆ CV ನಾಗೇಶ್ ಅವರು ಪ್ರಶ್ನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರ ಹೇಳಿಕೆಯಲ್ಲಿ ದ್ವಂದ್ವತೆ ಇತ್ತು. ವ್ಯತಿರಿಕ್ತ ಹೇಳಿಕೆಯನ್ನು ಕೊಡಲಾಗಿತ್ತು. ಸಹಜವಾಗಿಯೇ ಇದು ಪ್ರಾಸಿಕ್ಯೂಷನ್ಗೆ ಹಿನ್ನಡೆಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಮನಗಂಡಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಮತ್ತೆ ಕೋರ್ಟ್ನ ಮೊರೆ ಹೋಗಿದ್ರು. ಹಾಸ್ಟೆಲ್ ವಿಟ್ನೆಸ್ ಅಂತ ಹೇಳಿ ರತ್ನಪ್ರಭಾ ಅವರನ್ನು ಪರಿಗಣಿಸಬೇಕು, ಮತ್ತೊಮ್ಮೆ ಕಟಕಟೆಗೆ ಕರೆಸಬೇಕು, ನಾವು ಅವರಿಗೆ ಪ್ರಶ್ನೆಯನ್ನು ಮಾಡ್ತೇವೆ ಅನ್ನೋದಕ್ಕೂ ಕೂಡ ಮುಂದಾಗಿದ್ರು. ಡೀಟೇಲ್ಸನ್ನು ಕೊಡೋದಕ್ಕೆ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಇವತ್ತಿನ ಈ ಆದೇಶ ತನಿಖೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅಂತ ಹೇಳಿ? ಪ್ರೇಮ್, ಇದುವರೆಗೆ ಯಾವುದೇ ರೀತಿಯ ತನಿಖೆಗಳನ್ನು ಮುಂದುವರಿಸುವಂಥ ಅವಕಾಶಗಳಿಲ್ಲ. ಯಾಕೆಂದರೆ ಈಗಾಗಲೇ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡಲಾಗಿದೆ. ಆದರೆ ಮುಂದಿನ ವಿಚಾರಣೆಗಳೇನಿದೆ, ವಿಚಾರಣೆಗಳ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರು ಒಂದಷ್ಟು ಹೇಳಿಕೆ ವಿಚಾರ ಕೊಡುವಂಥ ಸಂದರ್ಭದಲ್ಲಿ, ಅಂದರೆ ಚೀಫ್ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಅದಾದ ನಂತರ ಪಾಟಿ ಸವಾಲನ್ನು ಮಾಡಬೇಕಂದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ದ್ವಂದ್ವ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಜೊತೆಗೆ ಬೇರೆ ಬೇರೆ ರೀತಿಯ ಹೇಳಿಕೆಗಳು ಕೂಡ ಆಗಿತ್ತು. ಅಂದರೆ ಪ್ರಾಸಿಕ್ಯೂಷನ್ ವಿರುದ್ಧವಾದಂಥ ಹೇಳಿಕೆಗಳಾಗಿತ್ತು. ಆ ಹೇಳಿಕೆಗಳಾಗಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಏನು ಪ್ರಾಸಿಕ್ಯೂಷನ್ ಅವರು ಹೊರತರಬೇಕು, ಜೊತೆಗೆ ಅದನ್ನು ಸರಿ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಅವರನ್ನು ಹಾಸ್ಟೆಲ್ ವಿಟ್ನೆಸ್ ಅಂತೇಳಿ ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕು, ಮತ್ತು ನಾವು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಬೇಕು ಅಂತೇಳಿ SPP ಪ್ರಸನ್ನ ಕುಮಾರ್ ಅವರು ಒಂದು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ ಬಳಿಕ ಯಾವ ಅವಕಾಶಗಳಿದ್ದಾವೆ, ಯಾಕೆಂದರೆ ಏನು ಸಂತ್ರಸ್ತ ಅಂದರೆ ಸತ್ತವನ ತಂದೆ ತಾಯಿ ಏನಿದ್ರು ಅವರು ಹಾಸ್ಟೆಲ್ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಲಿಕ್ಕೆ ಅವಕಾಶಗಳು ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ವಾದ ಪ್ರತಿವಾದಗಳನ್ನು ಮಾಡಲಾಗಿತ್ತು. ಜೊತೆಗೆ ಏನು ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ಕೂಡ ಅದಕ್ಕೆ ವ್ಯತಿರಿಕ್ತವಾದ ಅಂದರೆ ವಿರೋಧವಾದಂಥ ಒಂದು ವಾದವನ್ನು ಕೂಡ ಮಂಡನೆ ಮಾಡಿದರು. ವಾದವನ್ನು ಮಂಡನೆ ಮಾಡಿದ ಬಳಿಕ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಆದೇಶವನ್ನು ಕಾಯ್ದಿರಿಸಿದ ಬಳಿಕ ಇವತ್ತು ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಪಾಟಿ ಸವಾಲನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಹೇಳಿದೆ. ಜೊತೆಗೆ ಪ್ರಾಸಿಕ್ಯೂಷನ್ ಹಾಕಿದಂಥ ಅರ್ಜಿ ಏನಿತ್ತು, ಅರ್ಜಿಯನ್ನು ಕೂಡ
ಈಗ ತಿರಸ್ಕಾರ ಮಾಡಿರೋದು. ಈ ಮೂಲಕ ಈ ಪ್ರಕರಣಕ್ಕೆ ಇನ್ನೊಂದಷ್ಟು ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳಿದಾವೆ. ಯಾಕೆಂದರೆ ಪ್ರಾಥಮಿಕ ಹಂತದ ಪ್ರೈಮ್ ವಿಟ್ನೆಸ್ಗಳಂತ ಏನು ಹೇಳ್ತೀವಿ ಅವರ ವಿಚಾರದಲ್ಲಿ ಈ ರೀತಿಯ ಬೆಳವಣಿಗೆಗಳಾಗಿದ್ದಾವೆ ಅಂತಂದರೆ ಮುಂದಿನ ಸಾಕ್ಷಿಗಳೇನಿರುತ್ತೆ ಅದರಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳನ್ನು ಮೂಡಿಸಿರುವಂಥದ್ದು. ಪ್ರೇಮ್, ಮುರಳಿ, ಮುಖ್ಯವಾಗಿ ಬೇಲ್ ಕ್ಯಾನ್ಸಲ್ನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ SP ಪ್ರಸನ್ನ ಕುಮಾರ್ ಅವರು ಈ ಕೇಸ್ನಲ್ಲಿ ಹೇಗೆ ಹೋರಾಟವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ರತ್ನಪ್ರಭಾ ಅವರ ಈ ವ್ಯತಿರಿಕ್ತ ಹೇಳಿಕೆ, ಇವತ್ತು ಕೋರ್ಟ್ ಕೊಟ್ಟಂತಹ ಆದೇಶ ಸಹಜವಾಗಿಯೇ ಪ್ರಾಸಿಕ್ಯೂಷನ್ಗೆ ಹಿನ್ನಡೆಯನ್ನು ಉಂಟು ಮಾಡುತ್ತಾ ಅಂತ ಹೇಳಿ. ಪ್ರೇಮ್, ಏನಂದ್ರೆ ಆ ಹಂತಕ್ಕೆ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಹಿನ್ನಡೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಕೇವಲ ಅವರ ಮಗ ಅಂದ್ರೆ ಸತ್ತಂತ ವ್ಯಕ್ತಿ ಏನಿದ್ದಾನೆ, ಸತ್ತಂತ ವ್ಯಕ್ತಿ ಅವರ ಮಗ ಆ ಸಂದರ್ಭದಲ್ಲಿ ಆತ ಮನೆಯಿಂದ ಹೊರಟಾದ ನಂತರ ಆತನ ಸಾವಿನ ಸುದ್ದಿ ಯಾವ ಸಂದರ್ಭದಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತ್ರ ಅವರಿಗೆ ಗೊತ್ತಿರುವಂತ ವಿಚಾರಗಳು. ಅದಾದ ನಂತರ ಮುಂದಿನ ಹಂತಗಳಲ್ಲಿ ಬರುವಂತ ಸಾಕ್ಷಿಗಳ ಮೇಲೆ ಈ ಹೇಳಿಕೆಗಳು ಪ್ರಭಾವವನ್ನ ಬೀರಬಾರ್ದು. ಆ ಪ್ರಭಾವವನ್ನ ಬೀರದೇ ಇರುವಂತ ವಿಚಾರಕ್ಕೋಸ್ಕರವೇ ಪ್ರಾಸಿಕ್ಯೂಷನ್ ಅವರು ಅವರನ್ನ ಮತ್ತೆ ಪಾಟಿ ಸವಾಲನ್ನ ಮಾಡಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಬೇಕು ಅನ್ನೋ ವಿಚಾರಕ್ಕೋಸ್ಕರ ಅದನ್ನ ಕೋರ್ಟ್ ನಲ್ಲಿ ಮತ್ತೊಂದು ಅರ್ಜಿಯನ್ನು ಹಾಕೊಂಡು, ಅಂದ್ರೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಹಾಕೊಂಡು ವಾದ ಪ್ರತಿವಾದವನ್ನ ಮಾಡಿದ್ರು. ವಾದ ಪ್ರತಿವಾದ ಆದ ಬಳಿಕ ಈಗ ಅರ್ಜಿಯನ್ನು ವಜಾವನ್ನ ಮಾಡಿರುವಂಥದ್ದು. ಮುಂದಿನ ವಿಟ್ನೆಸ್ಗಳು ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಈ ಹೇಳಿಕೆಗಳು ಪ್ರಭಾವವನ್ನು ಬೀರಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಈ ರೀತಿಯ ಪ್ರಕ್ರಿಯೆಯನ್ನ ಮಾಡ್ತಾ ಇರುವಂಥದ್ದು. ಆದ್ರೆ ಮುಂದೆ ಸಾಂದರ್ಭಿಕ ಸಾಕ್ಷ್ಯಗಳಿದಾವೆ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳಿದಾವೆ, ಜೊತೆಗೆ ಬೇರೆ ಬೇರೆ ಐ ವಿಟ್ನೆಸ್ಗಳಿದಾವೆ. ಅವೆಲ್ಲನೂ ಕೂಡ ಯಾವ ರೀತಿಯಲ್ಲಿ ಪ್ರಾಸಿಕ್ಯೂಷನ್ ತೆಗೆದುಕೊಂಡು ಹೋಗುತ್ತೆ, ಜೊತೆಗೆ ನ್ಯಾಯಾಲಯದಲ್ಲಿ ಅದನ್ನ ಯಾವ ರೀತಿಯಲ್ಲಿ ಸಬ್ಮಿಷನ್ ಅನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ ಬೇರೆ ಯಾವುದೇ ಪ್ರಕರಣದಲ್ಲೂ ಕೂಡ, ಅಂದ್ರೆ ಕೊಲೆ ಪ್ರಕರಣದಲ್ಲಿ ಇಷ್ಟು ದೊಡ್ಡ ಮಟ್ಟದ ತಾಂತ್ರಿಕ ಸಾಕ್ಷ್ಯಗಳನ್ನ ಕ್ರೋಢೀಕರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಪ್ರತಿ ಹಂತದಲ್ಲೂ ಕೂಡ ಪ್ರಾಸಿಕ್ಯೂಷನ್ ಇರ್ಬೋದು ಮತ್ತು ತನಿಖಾಧಿಕಾರಿಗಳಿರ್ಬೋದು, ತಾಂತ್ರಿಕ ಸಾಕ್ಷ್ಯಗಳಿರ್ಬೋದು ಮತ್ತು ಡಿಜಿಟಲ್ ಎವಿಡೆನ್ಸ್ಗಳಿರ್ಬೋದು, ಮತ್ತೆ ಬೇರೆ ಬೇರೆ ವಿಚಾರಗಳಿರ್ಬೋದು, ಅವೆಲ್ಲನೂ ಕೂಡ ತರುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಸಾಕ್ಷ್ಯಗಳು ಯಾವ ರೀತಿಯಲ್ಲಿ ಈ ಪ್ರಕರಣಕ್ಕೆ ಹೆಲ್ಪ್ಫುಲ್ ಆಗುತ್ತವೆ ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಹಂತಗಳಲ್ಲಿ ನೋಡಬಹುದು. ಆದರೆ ಪ್ರಾಥಮಿಕ ಹಂತದಲ್ಲಿ ಅವರ ತಂದೆ ತಾಯಿ ಕೊಟ್ಟಂತ ವಿರುದ್ಧವಾದ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಒಂದು ಸಣ್ಣ ಹಿನ್ನಡೆ ಆಗಿದೆ. ಅದನ್ನ ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳಿದೆಯಾ ಅಥವಾ ಹೈಕೋರ್ಟ್ನಲ್ಲಿ ಇದನ್ನ ಚಾಲೆಂಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು. ಬಹುತೇಕ ಇದು ಸೋಮವಾರದ ಬಳಿಕ ಒಂದಷ್ಟು ಡೆವಲಪ್ಮೆಂಟ್ಗಳಾಗುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳನ್ನ ಪ್ರಾಸಿಕ್ಯೂಷನ್ ಕಡೆಯಿಂದ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.